ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಒಟ್ಟು ಟೆಕ್ನಾಲಜಿ ಬಳಸಿ ಲರ್ನಿಂಗ್ ಅದನ್ನ ಪ್ರೋಸೆಸ್ ನ ತುಂಬಾ ಚೆನ್ನಾಗಿ ಮಾಡಿರುವಂತದ್ದು. ನಾನು ಅವ್ರ ಜೊತೆ ಒಂದು 3-4 ಗಂಟೆಗಳ ಕಾಲ ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಬೇಕು ಅನ್ನೋಂಥದ್ದನ್ನು CEO ಅವ್ರ ಹತ್ರ ಮಾತಾಡಿ ಮಾಡ್ತಾ ಇದ್ದೀವಿ. ಅಂಥವ್ರಿಗೆ ನೀವು ಅವಕಾಶ ಕೊಟ್ರೆ ಅಲ್ಲಿ ಹೆಂಗಿದೆ ಮಾನ್ಯ ಸಚಿವರೇ, ಈಗ ನಾ ಹೇಳಿದ್ನಲ್ಲ, ಒಬ್ರು M.Tech ಓದಿರ್ತಾರೆ, ಒಬ್ರು ಓದಿಲ್ದೇ ಇರೋಂಥವ್ರಿಗೆ ಅವರಿಗೆ ಪರ್ಸನಲ್ ಆಗಿ ಅವ್ರ ಜೊತೆ ನಿರಂತರ 3 ತಿಂಗಳ ಕಾಲ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಏನ್ ಆಸಕ್ತಿ ಇದೆ ಅದ್ರ ಬಗ್ಗೆ, ಮತ್ತೆ ಒಟ್ಟು ನಮ್ಮ ಪಂಚಾಯತಿ ಏನಾಗಿದೆ, ಪಂಚಾಯತಿಗಳ ಸದಸ್ಯರುಗಳ ಸ್ಥಿತಿ ಏನಾಗಿದೆ ಅಂದ್ರೆ ಅವರಿಗೆ ಪೂರ್ತಿ ವಿಷಯ ಗೊತ್ತಿರಲ್ಲ. ಅವರೊಬ್ರು ಜನಪ್ರತಿನಿಧಿ ಅಂತ ಅವ್ರು ನೋಡೋ ರೀತಿನೇ ಬೇರೆ ಇದೆ. ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ನಾವೇನಾದ್ರೂ ಅವಕಾಶ ಮಾಡಿಕೊಟ್ರೆ ಅವರೆಲ್ಲೂ, ನಾವು ಕೂಡ ಎಲ್ಲೂ ಓದಿಲ್ಲ, ನಾವು ಈ ಲೋಕಲ್ ಬಾಡಿಯಿಂದ ಗೆದ್ದ ಮೇಲೆ ಗ್ರಾಮ ಪಂಚಾಯತ್ ರಾಜು ಓದಕ್ ಪ್ರಾರಂಭ ಮಾಡಿದ್ದು ಅದರೊಳಗಡೆ ಇರುವಂತದ್ದು. ಹಾಗಾಗಿ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಅವ್ರಿಗೆ ಒಂದ್ಸಲ ಮಾತಾಡಿದ್ರೆ ಈ ನ್ಯಾವಿಗೇಟೆಡ್ ಲರ್ನಿಂಗ್ ಟೆಕ್ನಾಲಜಿ ಬಗ್ಗೆನೇ ಇದೆ, ಅದು ತುಂಬಾ ಚೆನ್ನಾಗಿದೆ. ಒಂದ್ಸಲ ನಿಮಗೆ ಅವಕಾಶ ಇದ್ರೆ ಅವ್ರನ್ನ ನಿಮ್ಮ ಹತ್ರ ಕಳಿಸ್ತೀವಿ ಒಂದ್ಸಲ. ಮಾನ್ಯ ಸಭಾಪತಿಗಳೇ, ಸದಸ್ಯರು ಹೇಳಿದಾಗೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಮುಂದಿನ ವಾರನೂ ನಾವು ಇಲ್ಲೇ ಇದ್ದೀವಿ. ತಾವು ಏನಿದ್ರೆ ತಂದು ಮಾಡಿಬಿಟ್ಟು ಇಫ್ ಇಟ್ ಈಸ್ ಗುಡ್ ಇನಫ್ ಖಂಡಿತವಾಗೂ ಅಳವಡಿಸಿ. ಎನಿಥಿಂಗ್ ಯಾವುದರಲ್ಲಿ ನಮ್ಮ ಸದಸ್ಯರ ಎಸ್ಪೆಷಲಿ ಮಹಿಳೆಯರ ಆತ್ಮವಿಶ್ವಾಸ. ಧನ್ಯವಾದಗಳು ಸಭಾಪತಿಗಳೇ. ಸಾಕಷ್ಟು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ಇದರಲ್ಲಿ ಯಾವ್ದಾದ್ರು ಬಿಟ್ಟಿದ್ದಾರೆ ಅದನ್ನ ಮಾತ್ರ ಈ ಬಸವ ಮನೆ ಯೋಜನೆಗಳು. ಧನ್ಯವಾದಗಳು ಸಭಾಪತಿಗಳೇ. ಯಾವ್ದಾದ್ರು ಬಿಟ್ಟಿದೆ ಅದನ್ನ ಮಾತ್ರ ನಾನು ಉಲ್ಲೇಖ ಮಾಡ್ತೀನಿ ಮಾನ್ಯ ಸಚಿವರೇ. ಒಂದು ಅರ್ಬನ್ ಲೋಕಲ್ ಬಾಡೀಸ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ULB ಗ್ರಾಮ ಪಂಚಾಯತ್ ಒಂದು ಸರ್ಕ್ಯುಲರ್ ಆಗಿದೆ. ಇಂಡಸ್ಟ್ರಿಯಲ್ ಕ್ಯಾಟಗರಿ ಮಾಡಿದ್ರು. ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಕಲೆಕ್ಷನ್ ಅಲ್ಲಿ ಇನ್ನೂ ಎಫೆಕ್ಟ್ ಮಾಡಿಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಇದು ಬರೀ ಒಂದು ಸಾಫ್ಟ್ವೇರ್ ಅಲ್ಲ ಒಂದು ಬದಲಾವಣೆ ಆಗ್ಬೇಕು. ಅದನ್ನ ಅಲ್ಲಿಗೆ ಶಿಫ್ಟ್ ಆಗ್ಲಿಲ್ಲ ಅಂದ್ರೆ ನಮ್ಮ ಪಂಚಾಯತಿಗಳಿಗೆ ಏನು ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಬರಬೇಕು ಅದು ಬರೋದಿಲ್ಲ. ಇಂಡಸ್ಟ್ರಿಯಲ್ ಕ್ಯಾಟಗರಿ ಅಂತಾನೆ ಇದು ಸಪರೇಟ್ ಆಗಿರೋದ್ರಿಂದ ಮುಂಚೆ ಇದ್ದಿದ್ದು ನಮ್ಮ ಹತ್ರ 2 ಕ್ಯಾಟಗರಿ, ಒಂದು ಕಮರ್ಷಿಯಲ್, ಒಂದು ರೆಸಿಡೆನ್ಷಿಯಲ್. ಈಗ ಇಂಡಸ್ಟ್ರಿಯಲ್ ಕ್ಯಾಟಗರಿ ಆಗಿದೆ. ಆ ಇಂಡಸ್ಟ್ರಿಯಲ್ ಕ್ಯಾಟಗರಿ ಅನ್ನೋದಂಥದ್ದನ್ನ ಅಲ್ಲಾದ್ರೆ ಅದು ಒಳಗಡೆ ತಗೊಳ್ಳೋಂಥದ್ದನ್ನ ಆಗುತ್ತೆ. ಅಗ್ರಿ ಪಾರ್ಷಿಯಲಿ ಸರ್. ಅರುಣ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಸರ್, ಅದನ್ನ ನಾವು ಆಗ್ಲೇ ಇದು ಒಂದು ಬುಕ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಅನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಸರ್, ಮ್ಯಾನ್ಯುವಲ್ ಆಗಿ. ಯಾಕಂದ್ರೆ ನಮ್ಮ ಸೆಟ್ಸ್ ಏನು, ಎಲ್ಲಿದೆ, ಹೇಗಿದೆ ಅಂತ ಎಷ್ಟೋ ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಹೊರವಲಯದಲ್ಲಿ ಯೂನಿವರ್ಸಿಟಿಗಳಿದ್ದಾರೆ, ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ. IT ಪಾರ್ಕ್ಗಳಿದೆ, ಟ್ಯಾಕ್ಸ್ ಕಟ್ತಾ ಇಲ್ಲ. ಇಂಡಸ್ಟ್ರಿ ಎಲ್ಲಿ ಝೋನ್ಗಳು ಬಂದಿವೆ, ಟ್ಯಾಕ್ಸ್ ಕಟ್ತಾ ಇಲ್ಲ. ಸೊ ಫಸ್ಟು ಮ್ಯಾನ್ಯುವಲ್ ಬುಕ್ ಬಿಲ್ಡಿಂಗ್ ಅನ್ನ ನಾವು ಮಾಡಿದ್ದೀವಿ. ಅದನ್ನ ಮತ್ತೆ ವಿ ವಿಲ್ ಎನ್ಶೋರ್ ಇಟ್ ಕಮ್ಸ್ ಆನ್ ಟು ದ ಸಾಫ್ಟ್ವೇರ್ ಇಮಿಡಿಯೇಟ್ಲಿ. ಅದಕ್ಕೋಸ್ಕರನೇ ನಾವು ಪಾಯಿಂಟ್ ಆಫ್ ಸೇಲ್ಸ್ ಮಿಷಿನ್ಸ್ ಕೂಡ, ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಅನ್ನ ಟ್ಯಾಕ್ಸಸ್ ಕಲೆಕ್ಷನ್ಗೆ ನಾವು ಆಗಲೇ ಪ್ರಾರಂಭ ಮಾಡಿದ್ದೀವಿ. ಕಳೆದ 6 ತಿಂಗಳಲ್ಲಿ ಅಧ್ಯಕ್ಷರೇ, ಬರೇ ಈ ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಇಂದ ಏನಿಲ್ಲ ಅಂದ್ರೂ ಒಂದು ಸುಮಾರು 700 ಕೋಟಿ ರೂಪಾಯಿ ಹೆಚ್ಚಿನ ಆದಾಯ ನಮಗೆ ಬಂದಿದೆ ಅರುಣ್ ಸಾಹೇಬ್ರೆ. ಬಟ್ ಪಾಯಿಂಟ್ ಟೇಕನ್ ಸರ್, ವಿ ಆರ್ ಪರ್ಸ್ಯೂವಿಂಗ್ ಇಟ್, ಬಟ್ ಇಟ್ ಇಸ್ ಡನ್ ಮ್ಯಾನ್ಯುವಲಿ ಆಸ್ ಆಫ್ ನೌ. ಬುಕ್ ಬಿಲ್ಡಿಂಗ್ ಸಾಫ್ಟ್ವೇರ್ ಅದನ್ನ ನಮಗೆ ಒಂದ್ಸರಿ ಅಸೆಟ್ ಮ್ಯಾಪಿಂಗ್ ಆಗ್ಬಿಟ್ರೆ, ಇದ್ರೆ ಸುಮ್ನೆ ಇವ್ರು ಹೋಗಿ ಗೊತ್ತಲ್ಲ ನಿಮ್ಗೆ, ಅಲ್ಲಿ ಇರ್ಲಿಲ್ಲ, ಮಾಡಿಲ್ಲ, GPS ವರ್ಕ್ ಆಗಿಲ್ಲ, ಅದು ಇದು ಅಂತಾರೆ. ಸೊ ವಿ ಹ್ಯಾವ್ ಗಿವೆನ್ ದೆಮ್ ಟೈಮ್. ಸ್ವಲ್ಪ 1 ವರ್ಷ ಆಗುತ್ತೆ. ಬಟ್ ಈ ಸರಿ ಸ್ವಲ್ಪ ಪಂಚಾಯತ್ಗಳಿಗೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅರುಣ್ ಸರ್. ಅದರಲ್ಲಿ ಮತ್ತೊಮ್ಮೆ ಸರ್ ಈ ಕಂಪ್ಲೀಟ್ ಮಾಡಲಿ ಅರುಣ್, ಕೂತ್ಕೊಳ್ಳಿ. ಹಿರಿಯ ಸದಸ್ಯರು ಹೇಳ ಇಂಡಸ್ಟ್ರಿಯಲ್ ಟ್ಯಾಕ್ಸ್ ಶೇರಿಂಗ್ ಬಗ್ಗೆ ತಾವು ಮಾತಾಡಿದ್ರಿ. ಈಗ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಸುತ್ತ 3-4 ಗ್ರಾಮ ಪಂಚಾಯತಿ ಇರುತ್ತೆ, ಮುನ್ಸಿಪಾಲಿಟಿ ಇರುತ್ತೆ. ಮೋಸ್ಟ್ ಆಫ್ ದಿ ಟ್ಯಾಕ್ಸ್ ಇಟ್ ಗೋಸ್ ಟು ಹಾಕಿದವರು ಒಬ್ರು 330 ಎಲ್ಲರೂ ಮಾತಾಡಿದ್ರು. ಅಲ್ಲ ಸಭಾಪತಿಗಳೇ, ಪಂಚಾಯತ್ ಬಗ್ಗೆ ನಮಗೆ ಸಿಗದೆ ಅವಕಾಶ ಸಭಾಪತಿಗಳೇ. 4ಕ್ಕೆ ನಾನು ಅವಾಗ ಬಿಟ್ಟಿದ್ದೀನಿ ಮಾತಾಡಿ, ಮುಂದೆ ಗವರ್ನರ್ ಅಡ್ರೆಸ್ ಮೇಲೆ ಯಾರು ಮಾತಾಡೋದು? ಅಲ್ಲ ಸಭಾಪತಿಗಳೇ, ನಮಗೆ ಸಿಕ್ಕಿರೋ ಮಾನ್ಯ ಸಚಿವರೇ, ಒಂದು ಅವಾಗಲೇ ಕಂಟಿಂಜೆನ್ಸಿ ಫಂಡ್ ಹೇಳಿದ್ರೆ 5,000ದಿಂದ 25,000 ಅಂತ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಗೆ 1 ಲಕ್ಷ ರೂಪಾಯಿ ಆದ್ರೂ ಇಡೋ ಅಂತದನ್ನ ಏನಾರ ಪ್ರಯತ್ನ ಮಾಡಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಇನ್ನೊಂದು, ಅದರೊಳಗಡೆ ನೀವು ಈಗ ಇತ್ತೀಚೆಗೆ ಕಾಲ್ ಸುಂಕ ನಿಲ್ಸಿದ್ದೀರಾ, ಬಾವಿ ನಿಲ್ಸಿರ, ಕೊಳವೆ ಬಾವಿ ನಿಲ್ಸಿದ್ದೀರಾ. ಅದ್ಯಾವುದಕ್ಕೂ ಕಾಲ್ ಸುಂಕ
ಕೊಳವೆ ಬಾವಿ ಈ ತರದನ್ನೆಲ್ಲದಕ್ಕೂ ಈಗ ಕ್ರಿಯಾ ಯೋಜನೆಯಲ್ಲಿ ಇಲ್ಲ. ಇನ್ನೊಂದು ಬಹಳ ಪ್ರಾಕ್ಟಿಕಲ್ ಆಗಿ ಈ ವರ್ಷ ನಂದೊಂದಷ್ಟು ಕ್ರಿಯಾ ಯೋಜನೆಯಲ್ಲಿ ಮುಂದುವರಿಬೇಕಾಗುತ್ತೆ. ಮುಂದಿನ ವರ್ಷ ನೀವು ಕ್ರಿಯಾ ಯೋಜನೆ ಕೊಡ್ಬೇಕಾದ್ರೆ 20ಕ್ಕಿಂತ ಜಾಸ್ತಿ ಕೊಡಂಗಿಲ್ಲ ಅಂತ ಹೇಳ್ತೀರಾ. ನಂದು ಅದನ್ನ 50,000 ರೂಪಾಯಿ 75,000 ರೂಪಾಯಿ ಅದು ಕೊಡ್ಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ. ನಂದು 20 ದಾಟುತ್ತೆ. 20 ದಾಟ್ತಿದಂಗೆ ಅಲ್ಲಿ ಅವಕಾಶ ಇಲ್ಲ. ಕ್ರಿಯಾ ಯೋಜನೆಯಲ್ಲಿ ಕೊಟ್ರೆ ಅದಕ್ಕೆ ಅವಕಾಶ ಇಲ್ಲ. 20 ವರ್ಕ್ಗಳಿಗೆ ಮಾತ್ರ ಕೊಡುವಂಥದ್ದು. ಇನ್ನೊಂದು, ಈಗಿನ ಏನು ನಮ್ಮ ಸಾಮಗ್ರಿಗಳಿದಾವೆ ಅದ್ರ SR ವ್ಯಾಲ್ಯೂ ಇಲ್ಲ. ಅಂದಾಜು ಪಟ್ಟಿಲಿ ಹಾಕೋಬೇಕಾರೆ ಆ ಪಟ್ಟಿ ಇಟ್ಕೊಂಡ್ಬಿಟ್ರೆ ಯಾರು ಒಬ್ರು ನಮಗೆ ಟೆಂಡರ್ ಹಾಕೋದಿಲ್ಲ. ಮೋಸ ಮಾಡಕ್ ಬೇಕಾದ್ರೆ ಬರ್ಬೋದು ಅವರು. ಹಂಗಾಗಿ ನಾವು ಅದನ್ನ SR ವ್ಯಾಲ್ಯೂನ ನೀವು ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡೋದಿಲ್ಲ. ಇನ್ನೊಂದು, ಅವಾಗ್ಲೇನೋ ಹೇಳ್ದಂಗೆ ನಾನು ವೆಬ್ಸೈಟ್ ಸರ್ವರ್ ಕೆಪಾಸಿಟಿ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ನಮ್ದು ಎಲ್ಲದನ್ನು ಸಮಸ್ಯೆ, ಎಲ್ಲದನ್ನು ಈಗ ಆನ್ಲೈನ್ ಟೆಕ್ನಾಲಜಿ ಓರಿಯೆಂಟೆಡ್ ಹಾಗಾಗಿದೆ. ಹಾಗಾಗಿ ನರೇಗಾದು 100ರಿಂದ 150 ದಿನಕ್ಕೆ ಮಾಡಕ್ಕೆ ದಯಮಾಡಿ ಪ್ರಯತ್ನ ಮಾಡಿ. 150 ಅದೇ ನಿಮ್ಮಿಂದ ಹೋಗ್ಲಿ, ಕೇಂದ್ರ ಸರ್ಕಾರಕ್ಕೆ ಹೋಗ್ಲಿ. ಅದಕ್ಕೆ ನಮ್ ಸಂಪೂರ್ಣ ಬೆಂಬಲ ನಿಮ್ ಜೊತೆ ಇದೆ. ಧನ್ಯವಾದಗಳು. ರವಿ, ಅವರು ನಮ್ಮ ಒಟ್ಟು ಗ್ರಾಮ ಪಂಚಾಯತಿಗಳ ವ್ಯವಸ್ಥೆ, ಗ್ರಾಮ ಪಂಚಾಯತಿಗಳಿಗೆ ಸಿಗ್ಬೇಕಾಗಿರುವಂತಹ ಅನುದಾನ, ಗ್ರಾಮ ಪಂಚಾಯತ್ನ ಸದಸ್ಯರುಗಳ ಗೌರವಧನ, ಗ್ರಾಮ ಸಭೆಯಿಂದ ಹಿಡಿದು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಒಂದು, ನಾವೆಲ್ಲರ ಹಿಂದಿನ ಸರ್ಕಾರದ ಪ್ರಯತ್ನದಿಂದ ಅವರ ಗೌರವಧನವನ್ನ ಏನು ಸದಸ್ಯರುಗಳಿಗೆ 1,000 ರೂಪಾಯಿ ಆಯ್ತು, ಅದು 2,000 ರೂಪಾಯಿ ಆಯ್ತು. ಉಪಾಧ್ಯಕ್ಷಗಳಿಗೆ 2,000 ರೂಪಾಯಿ ಇದ್ದಿದ್ದು 4,000 ರೂಪಾಯಿ ಆಯ್ತು. 3,000 ರೂಪಾಯಿ ಇದ್ದಿದ್ದಂತಹ ಅಧ್ಯಕ್ಷರಿಗೆ 6,000 ರೂಪಾಯಿ ಆಗಿದೆ. ಆದ್ರೆ ಆದ್ಮೇಲೆ ಕಳೆದ ಜೂನಿಂದ ಈ ಸರ್ಕಾರ ಬಂದ ಮೇಲಿಂದ ಜುಲೈಯಿಂದ ಸಾಕಷ್ಟು ಜಿಲ್ಲೆಗಳಿಗೆ ಅವರ ಗೌರವಧನವನ್ನ ಸಿಗ್ತಾ ಇಲ್ಲ, ಬಂದಿಲ್ಲ, ಅವರ ಅಕೌಂಟಿಗೆ ಬರೋದಿಲ್ಲ. ಅದರದ್ದೇ ಆದಂತಹ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವ್ರಿಗೆ ಸಿಗ್ಬೇಕಾಗಿರೋಂತಹ ಗೌರವಧನ ಏನ್ ಸರ್ಕಾರ ಮಾಡಿದೆ, ಆ ನಿಯಮ ಮಾಡಿದೆ, ಅದ್ರ ಪ್ರಕಾರ ಅವರಿಗೆ ಗೌರವಧನವನ್ನ ಸಿಗಬೇಕು. ಇನ್ನ ನಾವು ಗ್ರಾಮ ಪಂಚಾಯತಿಗಳನ್ನ ಇನ್ನಷ್ಟು ಶಕ್ತಿ ಕೊಡಕ್ಕೆ ಒಂದಷ್ಟು ವಿಷಯಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡಿರೋದ್ರಿಂದ ಗ್ರಾಮ ಪಂಚಾಯತಿಗಳಿಗೆ ಈಗಾಗಲೇ 28 ಇಲಾಖೆಗಳನ್ನ ಅವರಿಗೆ ಅವರ ವ್ಯಾಪ್ತಿಗೆ ತೆಗೆದುಕೊಂಡು ಮಾಡಬೇಕು ಅನ್ನುವಂತ ಪ್ರಸ್ತಾಪ ಏನಿದೆ, ಅದು ಪ್ರಸ್ತಾಪ ಆಗೇ ಉಳಿದಿದೆ ಮಾನ್ಯ ಸಚಿವರೇ, ಅದು ಮುಂದಕ್ಕೆ ಹೋಗಿಲ್ಲ. ಮತ್ತೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಈ ಸ್ವತ್ತು ಕೊಡುವಂತ ಸಂದರ್ಭದಲ್ಲಿ ಅಲ್ಲಿನ ನೆಟ್ವರ್ಕ್, ಅಲ್ಲಿನ ಬೇಕಾಗಿರುವಂತ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಒಂದಷ್ಟು ಸಮಸ್ಯೆಗಳಿದೆ. ಇನ್ನ ನಮಗೆ PDOಗಳು ಮತ್ತೆ ಗ್ರಾಮ ಪಂಚಾಯತಿನ ಸದಸ್ಯರುಗಳು ಏನಾಗಿದೆ, ನಾವು PDOಗಳು 15 ವರ್ಷ 20 ವರ್ಷ ಒಂದೇ ಕಡೆ ಇರುವಂತಹ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ನಮಗೆ ಬರ್ತಾ ಇರುವಂತದ್ದು, ನಾವು ಹಿಂದೆನೂ ಮಾತಾಡಿದ್ವಿ. ಈ ಸಲ ಒಂದು ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಮುಂದಿನ 5 ವರ್ಷಕ್ಕೆ ಬಿಟ್ರೆ ನಾವೆಲ್ಲಾ ಕಡೆ ಹೋಗಿ ಕೇಳಿದ್ರೆ ಯಾರು 2ನೇ ಬಾರಿ 3ನೇ ಬಾರಿ ಗೆದ್ದಿದ್ದಾರೆ ಅಂದ್ರೆ ಕೇವಲ 20% ಮಾತ್ರ. 80% ಹೊಸ ಸದಸ್ಯರುಗಳು ಬರ್ತಾರೆ. ಸಭಾಪತಿಗಳೇ, ಹೊಸ ಸದಸ್ಯರುಗಳು ಬರ್ತಾರೆ. 20% ಮಾತ್ರ ಹಳಬ್ರು ಮಾತ್ರ ಇರ್ತಾರೆ. ಅಲ್ಲಿ 15 ವರ್ಷ 20 ವರ್ಷ PDOಗಳು ಏನಿದೆ ಅಲ್ಲಿ ಅಧಿಕಾರಿಗಳು ಮತ್ತೆ ನಮ್ಮ ಜನಪ್ರತಿನಿಧಿಗಳ ಕೋಆರ್ಡಿನೇಷನ್ ಇರೋದಿಲ್ಲ. ಅದು ಪೂರ್ತಿ ಈ ಅಧಿಕಾರಿಗಳು ಹೇಳೋ ಅಂತದನ್ನ ನಮ್ಮ ಸದಸ್ಯರುಗಳು ಸಾಕಷ್ಟು ಜನ ಏನು ಅಲ್ಲಿ ಬಂದಿರ್ತಾರೆ ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ಅವರಿಗೆ ವಿಷಯಗಳೇ ಪೂರ್ತಿ ಅವರಿಗೆ ಮನವರಿಕೆನೂ ಕೂಡ ಮಾಡೋಕ್ಕಾಗಲ್ಲ. ಮತ್ತೆ ನಮ್ದೇನಿದೆ ಮಾನ್ಯ ಸಚಿವರೇ, ನಾವು ಅವ್ರಿಗೆ ಟ್ರೈನಿಂಗ್ಗಳನ್ನ ಸರ್ಕಾರದ ವತಿಯಿಂದ ನಡೆಯುತ್ತೆ. ಆ ಸರ್ಕಾರದ ವತಿಯಿಂದ ನಡೆದಾಗ ಅಲ್ಲಿ ಯಾರು ತಿಳುವಳಿಕೆ, ಯಾಕಂದ್ರೆ ಗ್ರಾಮ ಪಂಚಾಯತ್ನ ಸದಸ್ಯರುಗಳಲ್ಲಿ ಡಿಗ್ರಿ ಮಾಡಿ MTech ಮಾಡಿರೋಂಥವ್ರು ಇವತ್ತಿನ ದಿವಸ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಆಗ್ತಾ ಇದ್ದಾರೆ. ಅಲ್ಲಿ ಬೇರೆಯವರು ಇರ್ತಾರೆ, ಓದಿರೋರು ಕಡಿಮೆ ಇರೋಂಥವ್ರು ಇರ್ತಾರೆ. ಅವರಿಗೂ ಇವರಿಗೂ ಒಂದೇ ತರ ನಾವು ಅವರಿಗೆ ಪಾಠ ಹೇಳ್ಕೊಡೋದಾದ್ರೆ ಅವರಿಗೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಅವ್ರು ಕೇಳಕ್ಕೆ ಆಗಲ್ಲ, ಯಾರ್ಯಾರೋ ಇರ್ತಾರಲ್ಲಿ ಅವ್ರ ಮುಂದೆ ಕೇಳಕ್ಕಾಗಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ನ ಸದಸ್ಯರುಗಳಿಗೆ ನಾವು ಬಹಳ ವಿಶೇಷವಾದಂತ ಒಂದು ಬೇರೆ ತರ ಅವ್ರನ್ನ ಹೆಂಗೆ ಅವ್ರಿಗೆ ಮನವರಿಕೆ ಮಾಡ್ಕೋಬೇಕು ಅಂತ ಏನಾಗಿದೆ, ಗ್ರಾಮ ಪಂಚಾಯತ್ನ ಸದಸ್ಯರಾಗದೆ ಒಂದು ದೊಡ್ಡ ಪ್ರತಿಷ್ಠೆ ಆಗ್ತಾ ಇದೆ ಈಗ. ಅಲ್ಲಿನ ವ್ಯವಸ್ಥೆಗೆ, ಅಲ್ಲಿನ ಊರಿನ ವ್ಯವಸ್ಥೆಗೆ ಅದೊಂದು ಪ್ರತಿಷ್ಠೆ ಆಗ್ತಾ ಇದೆ. ಮತ್ ಪ್ರತಿದಿನ ಅವ್ರು ಮನೆಯಿಂದ ಹೊರಗಡೆ ಹೋದ್ರೆ ಅವರಿಗೆ ಸಮಸ್ಯೆಗಳು.
ನಾವೊಂದೆರಡು ಗ್ರಾಮ ಸಭೆಗಳಿಗೆ ಹೋಗ್ಬಿಟ್ರೆ ಹೆದರಿಕೆನೇ ಆಗುತ್ತೆ. ಅವ್ರು ಮಾಡುವಂತ ರೀತಿ ಅದನ್ನೆಲ್ಲ ನೋಡಿದ್ರೆ ಹೆದರಿಕೆನೇ ಆಗುತ್ತೆ. ಹಾಗಾಗಿ ನಾನು ಹೆಚ್ಚು ವಿಷಯ ಎಲ್ಲ ವಿಷಯನೂ, ಯಾಕಂದ್ರೆ ಇತ್ತೀಚೆಗೆ ಅವರ ಆ ಒಕ್ಕೂಟದವರು ಎಲ್ಲರೂ ಸೇರಿ ಇಲ್ಲೇ ಒಂದು ಸಭೆಯನ್ನ ಮಾಡಿದ್ರು. ಕೊಟ್ಟಂತ ಎಲ್ಲಾ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವ್ರಿಗೆ ಸಿಗುವಂತ ಅನುದಾನದಲ್ಲಿ ನಾವೊಂದಷ್ಟು, ನಾನು ಹಿಂದೆನೂ ಹೇಳಿದ್ದೆ, ಒಂದೊಂದು ಭಾಗಕ್ಕೆ ಒಂದೊಂದು ರೀತಿಯಾದಂತ ಅನುದಾನಗಳನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ, ಉತ್ತರ ಕರ್ನಾಟಕಕ್ಕೆ ಬೇಕಾಗುವಂತ ಅನುದಾನಗಳು ಬೇರೆ, ನಮಗೆ ಮಲೆನಾಡು ಪ್ರದೇಶದಲ್ಲಿ ಬೇಕಾಗಿರುವಂತದ್ದು ಅನುದಾನ ಬೇರೆ, ಮತ್ತಿಗೆ ಬಹಳ ಇಂಪಾರ್ಟೆಂಟ್ ನರೇಗಾದಲ್ಲಿ ಸಿಗ್ಬೇಕಾಗಿರುವಂತಹ ಮಾನವ ಏನಿದೆ ಅದನ್ನ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ನಮ್ಮಂತ ಊರುಗಳಲ್ಲಿ ಬರದೇ ಇಲ್ಲ. ನರೇಗಾದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರುಗಳಿಗೆ ಸರಿಯಾದಂತ ಸಮಯದಲ್ಲಿ ಅವರಿಗೆ ಕೊಡ್ಬೇಕಾಗಿರುವಂತ ಮೊತ್ತವನ್ನೇನಾರ ಕೊಡ್ಲಿಲ್ಲ ಅಂದ್ರೆ ಅವ್ರು ಬರದೇ ಇಲ್ಲ, ಕೆಲ್ಸಕ್ಕೆ ಬರೋದಿಲ್ಲ ನಾಳೆಯಿಂದ ನರೇಗಾದು. ಮತ್ತೆ ಅದಕ್ಕೆ ಇಂಪಾರ್ಟೆಂಟ್ 40-60 ಏನಿದೆ ನಮ್ಮ ಮೆಟೀರಿಯಲ್ಸ್, ಆ ಮೆಟೀರಿಯಲ್ ಬಿಲ್ಲು ಸರಿಯಾಗಿ ಸಮಯದಲ್ಲಿ ಬರಲಿಲ್ಲ ಅಂದ್ರೆ ಅದು ಮೆಟೀರಿಯಲ್ ಸಪ್ಲೈ ಮಾಡೋರು ಇಲ್ಲ. ಈ ತರದ್ದು ಹಲವಾರು ವಿಷಯಗಳು ಈಗಾಗಲೇ ಪ್ರಸ್ತಾಪ ಆಗಿರೋದ್ರಿಂದ ನಾನು ಮತ್ತೆ ಅದನ್ನ ನಾವು ಲಿಖಿತ ರೂಪದಲ್ಲಿ ಕೊಡ್ತೀವಿ. ಸಮಯನೂ ಆಗಿದೆ, ಬೆಳಿಗ್ಗೆ 10 ಗಂಟೆಯಿಂದನೂ ಪ್ರಾರಂಭ ಮಾಡಿದ್ವಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸಭಾಪತಿ.